ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಸಹಾಯಕ ಪ್ರಾಧ್ಯಾಪಕ, ವಾಣಿಜ್ಯಶಾಸ್ತ್ರ ವಿಷಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಪಾಠಗಳನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಯೂನಿಟ್ 1 ನಲ್ಲಿ 3ನೇ ಸೆಷನ್, ಇದು 3ನೇ ವಿಡಿಯೋ. ಸೊ ಇದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ರೂಪಿಸೋದು ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಬನ್ನಿ ಲೆಸನ್ ಅನ್ನ ಶುರು ಮಾಡೋಣ. ಈ ಲೆಸನ್ನ ಉದ್ದೇಶ ಫೈನಾನ್ಸ್ನ ಬೇಸಿಕ್ಸ್ ಅನ್ನು ತಿಳಿಸೋದು, ಹಾಗೆ ಫೈನಾನ್ಸ್ನ ರೋಲ್ ಏನು ಎಕನಾಮಿಕ್ ಸಿಸ್ಟಮ್ ಅಲ್ಲಿ ಅನ್ನೋದನ್ನ ತಿಳಿಸೋದು, ಹಾಗೆ ಬೇಸಿಕ್ ಫೈನಾನ್ಷಿಯಲ್ ಸೆನ್ಸ್ ಅನ್ನ ಅಥವಾ ಬೇಸಿಕ್ ಎಕನಾಮಿಕ್ ಸೆನ್ಸ್ ಅನ್ನ ಡೈಲಿ ಸಿಚುಯೇಷನ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸೋದು, ಹಾಗೆ ಬಿಸ್ನೆಸ್ ಫೈನಾನ್ಸ್ನ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದು. ಸೆಷನ್ ಔಟ್ಕಮ್ಸ್: ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಯಾವ ರೀತಿ ಆರ್ಗನೈಸ್ ಮಾಡಬಹುದು. ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದರದೇ ಆದಂತ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರುತ್ತೆ. ಟ್ರೆಜರರ್, ಕಂಟ್ರೋಲರ್, ಕ್ಯಾಶ್ ಕ್ಲರ್ಕ್, ಸೊ ಹೀಗೆ ಸೊ ಬೇರೆ ಬೇರೆ ಪೋಸ್ಟ್ಗಳಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡೋದು, ಯಾವ್ಯಾವ ಫಂಕ್ಷನ್ಸ್ ಅನ್ನ ಯಾರಿಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಬೇರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಸ್ಟೈಲ್ಸ್ ಏನಿದೆ ಅವುಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಫೈನಾನ್ಸಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಫಿನಾನ್ಸ್ ಅಂದ್ರೆ ಏನು, ಮತ್ತೆ 5 A's ಅಂತ ಬರುತ್ತೆ: ಆಂಟಿಸಿಪೇಷನ್, ಅಕ್ವಿಸಿಷನ್, ಅಲೋಕೇಶನ್, ಅಪ್ರೋಪ್ರಿಯೇಷನ್ ಮತ್ತೆ ಅಸೆಸ್ಮೆಂಟ್. ಸೊ ಇದನ್ನ ತಿಳ್ಕೊಂಡ್ವಿ. ಹಾಗೆ ಏಮ್ಸ್ ಆಫ್ ಫಿನಾನ್ಸ್ ಫಂಕ್ಷನ್ಸ್: procuring adequate funds, investing the funds, acceleration of profits, maximize firm's value, accounting and analysis, financial reporting, and so on. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ ಏನು? ಈಗ ನೀವು ಆರ್ಗನೈಸೇಷನ್ ಚಾರ್ಟ್ ಅನ್ನ ಯೂಶುವಲಿ ನೋಡಿರ್ತೀರ. ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಸಿಇಒ, ಚೇರ್ಮನ್, ಆಮೇಲೆ ಡಿಪಾರ್ಟ್ಮೆಂಟಲ್ ಹೆಡ್ಸ್, ಅದಾದ್ಮೇಲೆ ಸೂಪರ್ವೈಸರ್ಸು, ಆಮೇಲೆ ಫೋರ್ಮನ್, ಕ್ಲರ್ಕ್ಸ್. ಸೊ ಹೈರಾರ್ಚಿ ಸ್ಟ್ರಕ್ಚರ್ ನೋಡಿರ್ತೀರ, ಫ್ಲೋಟ್ ಚಾರ್ಟ್ ತರ ಕಾಣುತ್ತೆ. ಸೊ ಅದನ್ನ ಆರ್ಗನೈಸೇಷನ್ ಚಾರ್ಟ್ ಅಂತೀವಿ. ಸೊ ಆ ಚಾರ್ಟ್ ಜೊತೆಗೆ ಯಾವ್ಯಾವ ಡೆಸಿಗ್ನೇಷನ್ಗೆ ಎಷ್ಟು ಅಥಾರಿಟಿ ಕೊಡಬೇಕು, ಏನೇನು ಫಂಕ್ಷನ್ಸ್ ಅನ್ನ ಕೊಡಬೇಕು, ಡ್ಯೂಟೀಸು, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಏನು, ಸೊ ಇದನ್ನೆಲ್ಲ ಸೇರಿ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತೀವಿ. ಅಂದ್ರೆ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ಅಲ್ಲಿ ಯಾರ್ಯಾರು ಏನೇನ್ ಪಾತ್ರ ವಹಿಸ್ತಾರೆ, ಅವ್ರ ಡ್ಯೂಟೀಸ್ ಏನು, ಅಥಾರಿಟಿ ಏನು, ಲಿಮಿಟ್ಸ್ ಏನು, ಇದನ್ನೆಲ್ಲ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತೀವಿ. ಅದನ್ನ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೂ ಅನ್ವಯಿಸಬಹುದು. ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಯಾರು, ಎಷ್ಟು ಡಿಪಾರ್ಟ್ಮೆಂಟ್ಸ್ ಅನ್ನ ಮಾಡಬಹುದು ಫಿನಾನ್ಸ್ ಅಲ್ಲಿ, ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ವಹಿಸೋದು. ಸೊ ಇದನ್ನೇ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಫಾರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತೀವಿ. ಸೊ ಹೌ ಆಕ್ಟಿವಿಟೀಸ್ ಸಚ್ ಆಸ್ ಅಲೋಕೇಶನ್, ಕೋಆರ್ಡಿನೇಷನ್ ಅಂಡ್ ಸೂಪರ್ವಿಷನ್ ಆರ್ ಡೈರೆಕ್ಟೆಡ್. ಸೊ ಇದು ಆರ್ಗನೈಸೇಷನಲ್ ಆಕ್ಷನ್. ಆರ್ಗನೈಸೇಷನಲ್ ಆಕ್ಷನ್ಸ್ಗೆ ಅಫೆಕ್ಟ್ ಆಗುತ್ತೆ ಮತ್ತೆ ಒಂದು ಫೌಂಡೇಶನ್, ತಲೆಹದಿಯನ್ನ ಕೊಡುತ್ತೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ
ಡಿಸೈನ್ ಮಾಡಬೇಕಾದ್ರೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಇರ್ತವೆ. ನೇಚರ್ ಆಫ್ ಆರ್ಗನೈಸೇಷನಲ್ ಎನ್ವಿರಾನ್ಮೆಂಟ್, ಆ ಕಂಪನಿಯಲ್ಲಿ ಯಾವ ರೀತಿ ಇದೆ ಎನ್ವಿರಾನ್ಮೆಂಟು, ಟೈಪ್ ಆಫ್ ಸ್ಟ್ರಾಟಜಿ ದ ಆರ್ಗನೈಸೇಷನ್ ಪರ್ಸ್ಯೂಸ್, ಯಾವ ರೀತಿಯಾದಂತ ಪ್ಲಾನ್ ಆಫ್ ಆಕ್ಷನ್ ಅಥವಾ ಸ್ಟ್ರಾಟಜಿಯನ್ನ ಕಂಪನಿ ಫಾಲೋ ಮಾಡ್ತಾ ಇದೆ, ಅಗ್ರೆಸಿವ್ ಆಗಿದ್ಯಾ, ಸಬ್ಮಿಸಿವ್ ಆಗಿದ್ಯಾ, ಕಾಂಪ್ಲೆಸೆಂಟ್ ಆಗಿದ್ಯಾ, ಸೊ ಯಾವ ರೀತಿ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದೆ. ಹಾಗೆ ಟೆಕ್ನಾಲಜಿ, ಯಾವ ತರ ಟೆಕ್ನಾಲಜಿನ ಯಾವ ಎಕ್ಸ್ಟೆಂಟಿಗೆ ಕಂಪನಿ ಅಡಾಪ್ಟ್ ಮಾಡ್ಕೊಂಡಿದೆ. ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆರ್ಗನೈಸೇಷನ್ಸ್ ಹ್ಯೂಮನ್ ರಿಸೋರ್ಸಸ್. ಸೊ ಹ್ಯೂಮನ್ ರಿಸೋರ್ಸಸ್ ಎಂಪ್ಲಾಯೀಸ್ ಹೇಗಿದ್ದಾರೆ, ಎಷ್ಟು ಅಪ್ಡೇಟ್ ಆಗಿದ್ದಾರೆ, ಮತ್ತೆ ಅವರ ಆಟಿಟ್ಯೂಡ್ಸ್ ಏನು, ಸೊ ಇದೆಲ್ಲ ಕೌಂಟ್ ಆಗುತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡಬೇಕಾದ್ರೆ. ಸೊ ಇದು ಜಸ್ಟ್ ಒಂದು ಗ್ಲಾನ್ಸ್ ಅಷ್ಟೇನೆ. ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಅಂದ್ರೆ ಓವರ್ ಆಲ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಹೈರಾರ್ಚಿಕಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇಲ್ಲಿ ಹೈರಾರ್ಚಿ ತುಂಬಾ ಮುಖ್ಯ ಆಗುತ್ತೆ, ಅಂದ್ರೆ ಸುಪೀರಿಯರ್ ಸಬಾರ್ಡಿನೇಟ್ ರಿಲೇಶನ್ಶಿಪ್. ಸೊ ಒಬ್ಬ ಸುಪೀರಿಯರ್ ಇರ್ತಾನೆ, ಅವನ ಕೆಳಗೆ ಸಬಾರ್ಡಿನೇಟ್ ಇರ್ತಾನೆ. ಸೊ ಸಬಾರ್ಡಿನೇಟ್ ರಿಪೋರ್ಟ್ಸ್ ಟು ಸುಪೀರಿಯರ್. ಈಗ HR ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾನೆ, ಅವನ ಕೆಳಗೆ ಒಬ್ಬ ಕ್ಲರ್ಕ್ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಆ ಹೆಡ್ ಸುಪೀರಿಯರ್ ಆದ್ರೆ ಆ ಕ್ಲರ್ಕ್ ಸಬಾರ್ಡಿನೇಟ್ ಆಗ್ತಾನೆ. ಸೊ ಕ್ಲರ್ಕ್ ರಿಪೋರ್ಟ್ಸ್ ಟು ಹೆಡ್. ಸೊ ಆ ತರ ಹೈರಾರ್ಚಿನ ಮೇನ್ ಬೇಸಿಸ್ ಆಗಿ ಇಟ್ಕೊಂಡು ಸ್ಟ್ರಕ್ಚರ್ ಅನ್ನ ಮಾಡೋದಾದ್ರೆ ಇಟ್ ಈಸ್ ಕಾಲ್ಡ್ ಹೈರಾರ್ಚಿಕಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್, ಒಂದು ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡೋದು. ಪ್ರೊಡಕ್ಷನ್, ಮಾರ್ಕೆಟಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಫಿನಾನ್ಸ್, ಹೀಗೆ. ಸೊ ಬೇರೆ ಬೇರೆ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡಿ ಆರ್ಗನೈಸ್ ಮಾಡೋದು. ಹಾರಿಜಾಂಟಲ್ ಆರ್ ಫ್ಲಾಟ್ ಸ್ಟ್ರಕ್ಚರ್. ಸೊ ಇದು ಯಾವಾಗ ಬರುತ್ತೆ ಅಂದ್ರೆ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದ್ರೆ ಒಬ್ಬ ಸುಪೀರಿಯರ್ ಕೆಳಗೆ ಎಷ್ಟು ಜನ ಸಬಾರ್ಡಿನೇಟ್ಸ್ ಇದ್ದಾರೆ. ಜಾಸ್ತಿ ಸಬಾರ್ಡಿನೇಟ್ಸ್ ಇದ್ದಷ್ಟು ಆರ್ಗನೈಸೇಷನ್ ಚಾರ್ಟು ಫ್ಲಾಟ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಸ್ಪ್ಯಾನ್ ಆಫ್ ಕಂಟ್ರೋಲ್ ಕಡಿಮೆ ಇದ್ದಷ್ಟು ಆರ್ಗನೈಸೇಷನ್ ಚಾರ್ಟು ವರ್ಟಿಕಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಬಿಲ್ಡಿಂಗ್ ತರ ಕಾಣುತ್ತದೆ ಚಾರ್ಟ್. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಜಾಸ್ತಿ ಇದ್ರೆ ಅದು ಫ್ಲಾಟ್ ಆಗಿರುತ್ತೆ. ಸ್ಪ್ಯಾನ್ ಆಫ್ ಕಂಟ್ರೋಲ್ ಕಡಿಮೆ ಜನ ಇದ್ರೆ ಸಬಾರ್ಡಿನೇಟ್ಸ್, ಅದು ಬಿಲ್ಡಿಂಗ್ ತರ ವರ್ಟಿಕಲ್ ಆಗಿ ಕಾಣುತ್ತೆ. ಡಿವಿಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಬೇರೆ ಬೇರೆ ಬೇಸಿಸ್ ಮೇಲೆ ಡಿವೈಡ್ ಮಾಡೋದು. ಮಾರ್ಕೆಟ್ ಬೇಸ್ಡ್, ಪ್ರಾಡಕ್ಟ್ ಬೇಸ್ಡ್, ಜಿಯೋಗ್ರಫಿಕಲ್. ಸೊ ಮಾರ್ಕೆಟ್ ಬೇಸ್ಡ್ ಅಂದ್ರೆ ಬೇರೆ ಬೇರೆ ಮಾರ್ಕೆಟ್ ಸೆಗ್ಮೆಂಟ್ಸ್, ಬೇರೆ ಬೇರೆ ಏಜ್ ಗ್ರೂಪ್ಸ್ ಇರ್ಬೋದು, ಸೋಷಿಯಲ್ ಕ್ಲಾಸಸ್ ಇರ್ಬೋದು. ಹಾಗೆ ಪ್ರಾಡಕ್ಟ್ ಬೇಸ್ಡ್, ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಫುಡ್ ಅಂಡ್ ಬೆವರೇಜಸ್ಗೆ ಒಂದು ಸ್ಟ್ರಕ್ಚರು, ಮತ್ತೆ ಕೆಮಿಕಲ್ಸ್ ಅದಕ್ಕೆ ಬೇರೆ ಸ್ಟ್ರಕ್ಚರು. ಹಾಗೇನೆ FMCG ಗೂಡ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೊ ಅದಕ್ಕೆ ಬೇರೆ ಸ್ಟ್ರಕ್ಚರ್. ಹಾಗೆ ಪ್ರಾಡಕ್ಟ್ ಬೇಸ್ಡ್. ಹಾಗೆ ಜಿಯೋಗ್ರಫಿಕ್ ಬೇಸ್ಡ್, ರೀಜನ್ ಬೇಸ್ಡ್ ಮೇಲೆ ಮಾಡೋದು. ಸ್ಟೇಟು ಅಥವಾ ಡಿಸ್ಟ್ರಿಕ್ಟ್ ವೈಸು, ಸೌತ್, ನಾರ್ತ್, ಸೆಂಟ್ರಲ್, ಹೀಗೆ. ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇಲ್ಲಿ ಇಬ್ಬಿಬ್ರು ಬಾಸ್ಗಳಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಮ್ಯಾನೇಜರ್ಗೂ ರಿಪೋರ್ಟ್ ಮಾಡಬೇಕು, ಜೊತೆಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೂ ರಿಪೋರ್ಟ್ ಮಾಡಬೇಕು. ಸೊ ಇಬ್ಬರಿಗೆ ರಿಪೋರ್ಟ್ ಮಾಡುವಂಥದ್ದು. ಟೀಮ್ ಬೇಸ್ಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಇತ್ತೀಚೆಗೆ. ಆರ್ಗನೈಸೇಷನ್ ಅಲ್ಲಿ ಒಂದಷ್ಟು ಟೀಮ್ಸ್ ಅನ್ನ ಮಾಡೋದು. ಆ ಟೀಮ್ಗಳಿಗೆ ಒಬ್ರು ಟೀಮ್ ಲೀಡರ್ ಅಂತ ಇರ್ತಾರೆ ಪ್ರತಿ ಟೀಮ್ಗೂ. ಸೊ ಅವರು ಸೂಪರ್ವೈಸ್ ಮಾಡ್ತಾರೆ. ಸೊ ಆರ್ಗನೈಸೇಷನ್ ಪೂರ್ತಿ ಟೀಮ್ಸ್ ಅಲ್ಲಿ ವರ್ಕ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಫುಲ್ ಅಥಾರಿಟಿ ಇರುತ್ತೆ.
ಅವರೇ ಪ್ಲಾನ್ ಮಾಡ್ಬೋದು, ಅವರೇ ಡಿಸಿಷನ್ಸ್ ತಗೋಬಹುದು. ಸೊ ಆ ರೀತಿ ಫುಲ್ ಫ್ರೀಡಮ್ ಇರುತ್ತೆ ಅವ್ರಿಗೆ. ಬೇಕಾಗಿರುವಂತ ರಿಸೋರ್ಸಸ್, ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ಟೀಮ್ಸ್ ಅಲ್ಲಿ ವರ್ಕ್ ಮಾಡುವಂಥದ್ದು. ನೆಟ್ವರ್ಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇದು ಮಾಡೋದು ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ಸ್ ಪ್ರಕಾರ. ಸ್ಟಾರ್ ನೆಟ್ವರ್ಕ್, ರಿಂಗ್ ನೆಟ್ವರ್ಕ್, ಹೀಗೆ ಇದೆಲ್ಲ ತುಂಬಾ ಪೆಕ್ಯುಲರ್ ಆಗಿರುವಂತ ಸ್ಟ್ರಕ್ಚರ್ಸ್. ಸ್ಟಾರ್ ಅಂದ್ರೆ ಒಂದು ಆ ಚಾರ್ಟ್ ಅನ್ನ ಡಿಸೈನ್ ಮಾಡೋದಾದ್ರೆ, ಡ್ರಾ ಮಾಡೋದಾದ್ರೆ ಅದು ಒಂದು ಸ್ಟಾರ್ ತರ ಕಾಣುತ್ತೆ. ರಿಂಗ್ ನೆಟ್ವರ್ಕ್ ರಿಂಗ್ ತರ ಕಾಣುತ್ತದೆ. ನೆಟ್ವರ್ಕ್ ಸುತ್ತಲೂ ಒಂದಷ್ಟು ಜನ ಇರ್ತಾರೆ, ಲೈಕ್ ಟೀಮ್. ಮತ್ತೆ ಮಧ್ಯ ಒಬ್ರು ಕೋಆರ್ಡಿನೇಟ್ ಮಾಡೋದಕ್ಕೆ ಇರ್ತಾರೆ, ಕೋಆರ್ಡಿನೇಟರ್. ಸೊ ಹಾಗೆ ಸ್ಟಾರ್ ನೆಟ್ವರ್ಕ್, ರಿಂಗ್ ನೆಟ್ವರ್ಕ್, ಹೀಗೆ ಬೇರೆ ಬೇರೆ ಶೇಪ್ಸ್ ಅಲ್ಲಿ ಸ್ಟ್ರಕ್ಚರ್ ಅನ್ನ ಡಿಸೈನ್ ಮಾಡ್ತಾರೆ. ಸೊ ಟಿಪಿಕಲಿ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೀಗೆ ಕಾಣುತ್ತೆ. ಯೂಶಲಿ ಸಿಇಒ ಅಥವಾ ಚೇರ್ಮನ್ ಇರ್ತಾರೆ, ಅವ್ರ ಕೆಳಗೆ ಮ್ಯಾನೇಜರ್ಸ್ ರಿಪೋರ್ಟ್ ಮಾಡ್ತಾರೆ. ಸೊ ಅವ್ರ ಕೆಳಗೆ ಇನ್ನೊಂದಷ್ಟು ಸುಪೀರಿಯರ್ಸ್ ಇರ್ತಾರೆ. ಇಲ್ಲಿ ಪ್ರೊಡಕ್ಷನ್ ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಆದ್ರೆ ಇದ್ರ ಜೊತೆಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಇದ್ದೇ ಇರುತ್ತೆ. R&Dನೂ ಇರ್ಬೋದು, ಸೇಲ್ಸ್ ಇರ್ಬೋದು. ಯೂಶಲಿ ಮಾರ್ಕೆಟಿಂಗ್ ಕೆಳಗೇನೆ ಸೇಲ್ಸ್ ಆಫೀಸರ್ ಇವರೆಲ್ಲ ಬರ್ತಾರೆ. ಸೊ ಇದೊಂದು ಎಕ್ಸಾಂಪಲ್. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್. ಸೊ ಇಲ್ಲಿ ಬೇರೆ ಬೇರೆ ತರ ಆರ್ಗನೈಸ್ ಮಾಡಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಡೆಪ್ಯೂಟಿ ಸಿಇಒ ಅಂತಿದ್ದಾರೆ. ಸೊ ಆರ್ಗನೈಸೇಷನಲ್ ನೀಡ್ಸ್ ಏನಿದೆ ಅದ್ರ ಪ್ರಕಾರ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡ್ತಾರೆ. ಸೊ ಇದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರಕ್ಚರ್. ಸೊ ಒಂದು ಎಕ್ಸಾಂಪಲ್ ಅಷ್ಟೇನೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ರು ಹೆಡ್ ಇರ್ತಾರೆ. ಸೊ ಅವ್ರ ಕೆಳಗೆ ಟ್ರೆಷರರ್, ಕಂಟ್ರೋಲರ್, ಕ್ಲರ್ಕ್, ಫಿನಾನ್ಷಿಯಲ್ ಆಪರೇಷನ್ಸ್ಗೆ ಇನ್ಚಾರ್ಜ್ ಇರಬಹುದು. ಸೊ ಇವರೆಲ್ಲ ಇರ್ತಾರೆ. ಸೊ ಇವರೆಲ್ಲ ಬೇರೆ ಬೇರೆ ತರದ ಫಂಕ್ಷನ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಇದು ಇನ್ನೊಂದು ಎಕ್ಸಾಂಪಲ್. ಇದು ಸ್ವಲ್ಪ ಇನ್ನ ಕಾಂಪ್ಲಿಕೇಟೆಡ್ ಆಗಿದೆ. ಡಿವೈಡ್ ಮಾಡಿ ಪ್ರತಿಯೊಂದಕ್ಕೂ ಒಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ, ಡಿವಿಷನ್ಸ್ ಜಾಸ್ತಿ ಇದೆ. ಸೊ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರಕ್ಚರ್ ನೋಡೋದಾದ್ರೆ ಈ ರೀತಿ ಡಿಸೈನ್ ಮಾಡಿರ್ತಾರೆ. ಸೊ ಇನ್ ಪ್ರಾಕ್ಟಿಕಲ್ ಈ ರೀತಿ ಇರುತ್ತೆ. ನಿಮ್ಗೆ ಯಾವುದೇ ಕಂಪನಿ ಸ್ಟ್ರಕ್ಚರ್ ನೋಡೋದಾದ್ರೆ ಈ ರೀತಿ ಕಾಣುತ್ತೆ. ಸೊ ಅಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಅವ್ರ ಹೆಸರು ಇರುತ್ತೆ, ಮತ್ತೆ ಮೇಲ್ ಅಡ್ರೆಸ್ ಇರುತ್ತೆ. ಸೊ ಇದೆಲ್ಲ ಕೆಲವೊಂದು ಫಿನಾನ್ಸ್ ಪ್ರೊಸೆಸಸ್. ಟ್ರೆಜರಿ ಮ್ಯಾನೇಜ್ಮೆಂಟ್ ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡೋದು ಅಂತ ಅಷ್ಟೇ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂಡ್ ಫಿನಾನ್ಷಿಯಲ್ ಅನಾಲಿಸಿಸ್, ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್, ಬಿಲ್ಲಿಂಗ್ ಅಂಡ್ ಕ್ರೆಡಿಟ್, ಇನ್ವೆಸ್ಟ್ಮೆಂಟ್ ಅಪ್ರೈಸಲ್, compliance with regulations, capital expenditure,
ಟ್ಯಾಕ್ಸೇಷನ್, ಹೀಗೆ. ಸೊ MCQಸಿಗೆ ಬರೋಣ. What is the order of authorities in an organization structure called? So options ನೋಡ್ಕೊಳ್ಳಿ. Sequence, hierarchy, delegation, hierarchy. Hierarchical structure ಅಂತ ನೋಡಬಹುದು. What are the typical finance processes involved in any business? ಇದೆಲ್ಲ ಇರುತ್ತಲ್ವಾ? So all of them. Expand, CFO and COO. ಸೊ ಇದು ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇದೊಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಚೀಫ್ ಫಿನಾನ್ಸ್ ಆಫೀಸರ್ ಮತ್ತೆ ಚೀಫ್ ಆಪರೇಟಿಂಗ್ ಆಫೀಸರ್ ಅಥವಾ ಚೀಫ್ ಆಪರೇಷನ್ಸ್ ಆಫೀಸರ್. What among the below is or are the elements of an organization structure? ಇದೆಲ್ಲದು ಅಲ್ವಾ? All of the above. What among the below best describes organization structure? ಮೊದಲನೇದು ಅಂತ ಕಾಣುತ್ತೆ. Grouping and arrangement of tasks to be performed in an efficient manner with a head placed accountable for each group. So session summary. So organization structure andre it's a direction of how activities such as task allocation, coordination, supervision, these are organized. So ಇದೊಂದು ಫೌಂಡೇಶನ್ ಕೊಡುತ್ತೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮತ್ತೆ ರೂಟೀನ್ಸ್ ಅನ್ನ ಪ್ಲಾನ್ ಮಾಡೋದು ಇದೇ ಫೌಂಡೇಶನ್ ಮೇಲೆ. ಸೊ ಕೆಲವೊಂದು ಟಿಪಿಕಲ್ ಫಿನಾನ್ಸ್ ಪ್ರೊಸೆಸಸ್ ನೋಡಿದ್ವಿ. ಟ್ರೆಜರಿ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂಡ್ ಫಿನಾನ್ಸ್ ಅನಾಲಿಸಿಸ್ ಇದನ್ನೆಲ್ಲ. So these are the references. Thank you for listening. Happy studies.